ಹಾಸನಾಂಬ ಉತ್ಸವದ ವೇಳೆ ಜಿಲ್ಲಾಡಳಿತದಿಂದ ನಡೆದಿರುವ ಲೋಪದೋಷಗಳಿಗೆ ಜಿಲ್ಲಾಧಿಕಾರಿಗಳು ಸಾರ್ವಜನಿಕವಾಗಿ ಕ್ಷಮೆ ಕೇಳದಿದ್ದರೆ ಅವರ ಕಚೇರಿ ಎದುರು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಗಿಲೆ ಯೋಗೀಶ್ ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಜಿಲ್ಲಾಧಿಕಾರಿ ಹಾಗೂ ಅಧಿಕಾರಿಗಳು ಹಾಸನಾಂಬ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರೆಯನ್ನು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಬಳಸಿಕೊಂಡಿದ್ದಾರೆ. ಉತ್ಸವವನ್ನು ಕೆಲವರನ್ನು ಓಲೈಸಿಕೊಳ್ಳುವ ವೇದಿಕೆಯಾಗಿ ಬಳಸಲಾಗಿದೆ. ಇದರಿಂದ ನಿಜವಾದ ಗಣ್ಯರಿಗೆ ಅವಮಾನವಾಗಿದೆ ಎಂದು ಆರೋಪಿಸಿದರು. ಹಾಸನ ಜಿಲ್ಲೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಸಾಹಿತಿ ಎಸ್.ಎಲ್. ಭೈರಪ್ಪ, ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಕ್ ಸೇರಿದಂತೆ ಅನೇಕ ಗಣ್ಯರು ಇದ್ದರೂ ಅವರನ್ನು ಕಡೆಗಣಿಸಿ ಕೆಲ ಯೂಟ್ಯೂಬರ್ಸ್ಗಳು ಮತ್ತು ರೀಲ್ಸ್ ಮಾಡುವವರ ಮೂಲಕ ಜಿಲ್ಲಾಡಳಿತ ಸ್ವಪ್ರಚಾರ ಮಾಡಿಕೊಂಡಿದೆ. ಇದೊಂದು ಹಾಸನದ ಸಾಧಕರಿಗೆ ಅವಮಾನ ಎಂದರು. ಪಾಸ್ ಹಂಚಿಕೆಯಲ್ಲಿ ಭಾರಿ ಅಕ್ರಮ ನಡೆದಿದೆ ಎಂದು ಅವರು ಆರೋಪಿಸಿ, ಗೋಲ್ಡನ್ ಪಾಸ್ ಹಂಚಿಕೆ ವೇಳೆ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ನೀಡಲಾಗಿದೆ, ನಿಜವಾದ ಗಣ್ಯರಿಗೆ ನೀಡಲಿಲ್ಲ. ಜಿಲ್ಲಾಡಳಿತ ಒಂದು ಪಕ್ಷದ ಏಜೆಂಟ್ ಆಗಿ ವರ್ತಿಸಿದೆ ಎಂದು ಹೇಳಿದರು. ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ವಿರುದ್ಧವೂ ಟೀಕೆ ಒಡ್ಡಿದ ಅವರು, ತಮ್ಮ ಪಕ್ಷದವರಿಗೂ ಅಪಮಾನವಾದಾಗಲೂ ಧ್ವನಿ ಎತ್ತದಿರುವ ನಿಷ್ಕ್ರಿಯ ಶಾಸಕರು ಹಾಸನ ಜನತೆಗೆ ದುರಂತ. ನಮ್ಮ ಸ್ಥಾನವನ್ನು ಸರಿಯಾಗಿ ನಿರ್ವಹಿಸಲಾರದೆ ಇದ್ದರೆ ರಾಜೀನಾಮೆ ನೀಡಲಿ ಎಂದು ಕಿಡಿಕಾರಿದರು. ಹಾಸನಾಂಬ ಉತ್ಸವದ ಸಮಯದಲ್ಲಿ ಇಲ್ಲಿನ ಸುತ್ತಮುತ್ತಲ ವ್ಯಾಪಾರ ಸ್ಥಗಿತಗೊಂಡು ನಷ್ಟ ಅನುಭವಿಸಿದ ವ್ಯಾಪಾರಸ್ಥರಿಗೆ ಪರಿಹಾರ ನೀಡಬೇಕು ಹಾಗೂ ಪೌರ ಕಾರ್ಮಿಕರು, ಡಿ ಗ್ರೂಪ್ ನೌಕರರು, ಸುತ್ತಮುತ್ತಲ ನಿವಾಸಿಗಳಿಗೆ ವಿಶೇಷ ದರ್ಶನದ ವ್ಯವಸ್ಥೆ ಮಾಡಬೇಕೆಂದು ಅವರು ಕೋರಿದರು. ಜಿಲ್ಲಾಡಳಿತ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳದಿದ್ದರೆ ಹಾಸನಾಂಬ ಉತ್ಸವದ ಲೋಪದೋಷಗಳ ವಿರುದ್ಧ ಉಗ್ರ ಹೋರಾಟ ಅನಿವಾರ್ಯ ಎಂದು ಹೇಳಿದರು. ಓಪನಿಂಗ್ ದಿನ ಅವರೇ ಇಲ್ಲಿ ನಮ್ಮ ಹತ್ರ ಮಾಹಿತಿ ಇದೆ. ಓಪನಿಂಗ್ ದಿನ ಯಾರು ಇರ್ಬೇಕು ಅಂತ ಶಿಷ್ಟಾಚಾರ ಇದೆಯಾ ಅಂದ್ರೆ ಅದಕ್ಕೆ ಶಿಷ್ಟಾಚಾರ ಇಲ್ಲ. ಯಾರು ಬೇಕಾದ್ರೂ ಯಾರು ಇಂತರ ಇರ್ಬೇಕು ಅಂತ ಇಲ್ಲ ಅಂತಾರೆ. ಆದ್ರೆ ಕಾಂಗ್ರೆಸ್ ಒಬ್ಬ ಜಿಲ್ಲಾಧ್ಯಕ್ಷಿಗೆ ಇವರು ಸನ್ಮಾನ ಮಾಡ್ತಾರೆ, ಇದು ಶಿಷ್ಟಾಚಾರನ. ಬಿಜೆಪಿ ಜಿಲ್ಲಾಧ್ಯಕ್ಷಿಗೆ ಸನ್ಮಾನ ಮಾಡ್ತಾರೆ, ಇದು ಶಿಷ್ಟಾಚಾರನ. ಇದು ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವ. ಇಲ್ಲಿ ಒಬ್ಬ ಒಕ್ಕಲಿಗ ಸಮುದಾಯನ ಪ್ರತಿನಿಧಿಸ್ತಕ್ಕಂತ ಒಬ್ಬ ನಂಜಾವಧೂತ ಸ್ವಾಮೀಜಿಯವರು ಬಂದ್ರೆ ಅವ್ರಿಗೆ ನೀವು ಒಂದ್ ಸನ್ಮಾನ ಮಾಡಲ್ಲ, ಅವ್ರನ್ನ ಗೌರವಯುತವಾಗಿ ನಡೆಸಲ್ಲ. ಯಾರೋ ಬ್ರಹ್ಮಾಂಡ ಗುರುಜಿ ಅಂತ ಬರ್ತಾರೆ, ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಆಹ್ವಾನ ಮಾಡ್ತೀರಿ, ಅವ್ರು ಕರ್ಕೊಂಡು ಹೋಗ್ತೀರಿ, ಅವ್ರಿಗೆ ಸನ್ಮಾನ ಮಾಡ್ತೀರಿ. ಇದು ಒಂದು ಸಮುದಾಯಕ್ಕೆ ಮಾಡೋದು ಅವಮಾನ ಅಲ್ವಾ? ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.